ಇದು UGD ವರ್ಕ್ ಮಾಡಿದ್ದಾರೆ. ಈ ನಂದಿನಿ ಹೋಟೆಲಿಂದ ಕೊಳಚೆ ನೀರು, ಬಾತ್ರೂಮ್ ನೀರು ಎಲ್ಲ ಕಂಪ್ಲೀಟಾಗಿ ಬಂದು ಇಲ್ಲಿ UGDಯಲ್ಲಿ ಬ್ರೇಕ್ ಆಗುತ್ತೆ. 3 ತಿಂಗಳಿಗೊಂದ್ಸಲಿ ಇಲ್ಲಿಂದ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಲ್ಲಿ ನೀರು ಹೋಗ್ತದೆ. ಬೆಳಗ್ಗೆ 7 ಗಂಟೆಯಿಂದ ಕೊಳಚೆ ನೀರು ಇಲ್ಲಿಂದ ಲಾಸ್ಟ್ ತನಕ ಹೋಗ್ತದೆ. ಲಾಸ್ಟ್ ಅಂದರೆ ಮಾರ್ಕೆಟ್ ತನಕ ಡೆಡ್ ಆಗತ್ತದೆ. ಇಲ್ಲಿಂದ ಉಬ್ಕೊಂಡು ಬರ್ತದೆ, ನೀರು ಬ್ಲಾಕ್ ಆಗಿದೆ. ಇವರು ನಗರಸಭೆಯವರು ಅಲ್ಲಿ ಬ್ಲಾಕ್ ಆದರೆ ಸೆಕೆಂಡ್ ರೌಂಡಲ್ಲಿ ಅಲ್ಲಿಂದ ಅಲ್ಲಿ ಅಂತ ಲಾಸ್ಟ್ ತನಕ ಬ್ಲಾಕ್ ಆಗುತ್ತೆ. ಬೆಳಗಿಂದ ಸ್ಮೆಲ್ ಅಂದರೆ ಒಂದೇ ಸ್ಮೆಲ್ಲು, ಪ್ರಯಾಣಿಕರಿಗೆ ತುಂಬ ಕಷ್ಟ ಆಗ್ತದೆ. ಹೋಗೋರು ಬರೋರು ಸ್ಮೆಲ್ಲು ಅಂತಾರೆ. ಸ್ಮಾರ್ಟ್ ಸಿಟಿ ಅಂತಾರೆ. ಬಸ್ ಸ್ಟ್ಯಾಂಡೇ ಹಾಲ್ ಮಾಡಿಬಿಟ್ಟಿದ್ದಾರೆ. ಈ ನಂದಿನಿ ಹೋಟ್ಲಿಂದನೇ ತುಂಬ ತೊಂದರೆ ಆಗ್ತದೆ. ಟೋಟಲ್ ನೀರು ಬಾತ್ರೂಮು ಅಲ್ಲಿಂದ ಅಲ್ಲೇ ಇದು ಮಾಡ್ತಾರೆ. ನೀರು ಊಟ ಮಾಡೋದು ಅಲ್ಲಿಂದ ಇಲ್ಲಿ ನೀರು ಬಿಡ್ತಾರೆ, ಬಾತ್ರೂಮ್ ಮಾಡೋದು ಇಲ್ಲೇ ಬಿಡ್ತಾರೆ. ಟೋಟಲಾಗಿ ನೀರು ನಂದಿನಿ ಹೋಟೆಲ್ ನೀರು ಇಲ್ಲಿಂದ ಬಂದು ಫಸ್ಟ್ ಪಾಯಿಂಟ್ ಇದು ಬಂದ ತಕ್ಷಣ ಇಲ್ಲಿಯೇ ಬ್ಲಾಕ್ ಆಗುತ್ತೆ. ನಂದಿನಿ ಹೋಟೆಲಿಂದ ಫಸ್ಟ್ ಪಾಯಿಂಟ್ ಇದು, ಈ ಪಾಯಿಂಟೇ ಬ್ಲಾಕ್ ಆಗಿಬಿಡುತ್ತೆ. 3 ತಿಂಗಳಿಗೊಂದ್ಸಲಿ ಬೆಳಗ್ಗೆ ಬ್ಲಾಕ್ ಆಗಿ, ಬೆಳಗ್ಗೆ 6 ಗಂಟೆಗೆ ಬ್ಲಾಕ್ ಆಗಿದ್ದು. ಇದುವರೆಗೂ ಯಾರೋ ಕೇಳೋರಿಲ್ಲ ಹೇಳೋರಿಲ್ಲ. ಇಲ್ಲಿವರೆಗೂ ನೀರಂದರೆ ಗಾಳಿ ಕೊಳಚೆ ನೀರು ಬರ್ತಾನೆ ಇದೆ. ಪ್ರಯಾಣಿಕರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಅದೇ ತೊಳ್ಕೊಂಡು ಹೋಗಬೇಕು. ಸ್ಮೆಲ್ ಅಂದರೆ ಒಂದೇ ಸ್ಮೆಲ್ಲು. ಲಾಸ್ಟ್ ಇದು ತನಕ ಹೋಗಿದೆ, ಮಾರ್ಕೆಟ್ ಒಳಗಡೆ ಮಾರ್ಕೆಟ್ ತನಕ ಹೋಗಿದೆ ಸ್ಮೆಲ್ಲು. ಆಟೋ ಸ್ಟ್ಯಾಂಡ್, ಮಾರ್ಕೆಟ್ ಹತ್ರ ಆಟೋ ಸ್ಟ್ಯಾಂಡ್ ಹೋಗಿದೆ, ಅಲ್ಲಿ ತನಕ ನೀರು ನಿಂತ್ಕೊಂಡಿದೆ. ಇದು ಇದಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ. ಇದಕ್ಕೆ ದಯವಿಟ್ಟು ನಂದಿನಿ ಹೋಟ್ಲು ಸೀಲ್ ಮಾಡಿಬಿಡಬೇಕು. ಅವ್ರಿಗೆ ಎಷ್ಟು ಸಲ ವಾರ್ನಿಂಗ್ ಕೊಟ್ರೂ, ಎಷ್ಟು ಸರಿ ಯಾವ ಕಮಿಷನರ್ ಬಂದ್ರೇನೋ ಇದ್ರ ಬಗ್ಗೆ ಕಿವಿನಲ್ಲಿ ಹಾಕ್ಕೊಳ್ಳಲ್ಲ. ಯಾರು ಕಿವಿನಲ್ಲಿ ಹಾಕ್ಕೊಳ್ಳಲ್ಲ. ಇವ್ರಿಗೆ ವಾರ್ನಿಂಗ್ ಕೊಟ್ಟಾಯಿತು, ನೋಟಿಸ್ ಕೊಟ್ಟಾಯಿತು, ಏನು ಹೇಳಿದ್ರು ಈ ಕಿವಿನಲ್ಲಿ ಹಾಕ್ಕೊಳ್ಳಲ್ಲ. ಇದಕ್ಕೆ ನಂದಿನಿ ಹೋಟ್ಲ್ ಸೀಲ್ ಮಾಡಿಬಿಟ್ರೆ ಇದು ಟೋಟಲ್ಲ ಕ್ಲೀನ್ ಆಗುತ್ತೆ.
வேறுனா அது முடிச்சுன்னு வந்துடும்.